ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ಕಾಯಕ ತತ್ವವನ್ನು ಸಾರಿದ ಕಾಯಕ ಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕ್ಷೇತ್ರಕ್ಕೆ ನಿವೃತ್ತ ಪ್ರಾಥಮಿಕ ಶಿಕ್ಷಣ ನಿರ್ದೇಶಕ ಟಿ.ಎಂ. ಕುಮಾರ್, ನಿವೃತ್ತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೆ.ವಿ. ವೆಂಕಟಾಚಲಪತಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದರು. ನಂತರ ನಿವೃತ್ತ ಪ್ರಾಥಮಿಕ ಶಿಕ್ಷಣ ನಿರ್ದೇಶಕ ಎಂ. ಕುಮಾರ್ ಮಾತನಾಡಿ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಕ್ಷೇತ್ರ ಪುಣ್ಯಕ್ಷೇತ್ರ ಎನ್ನುವ ಭಾವನೆ ಯಾವತ್ತೂ ಮನಸ್ಸಿನಲ್ಲಿ ಇದೆ. ನಾನು ಈ ಹಿಂದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಹಾಗೂ ನನ್ನ ವೈಯಕ್ತಿಕ ಜೀವನದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳು ಎಲ್ಲವನ್ನೂ ನಡೆಸಿಕೊಟ್ಟಿದ್ದಾರೆ. ಚಳ್ಳಕೆರೆಯಲ್ಲಿ ಮುಖ್ಯೋಪಾಧ್ಯಾಯರ ಸಭೆ ನಿಮಿತ್ತ ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆದವು. ಪ್ರಚಲಿತ ಶಿಕ್ಷಣದ ಪರಿಸ್ಥಿತಿ ಅದಕ್ಕೆ ಕಂಡುಕೊಳ್ಳಲು ಹೋದಾಗ ಸಮಾಧಾನದವಾಗಿ ಮುಂದಿನ ಶಿಕ್ಷಣದ ಭವಿಷ್ಯದ ಬಗ್ಗೆ ವಿಚಾರ ಮಂಥನ ಮಾಡುವಂತಹ ಉದ್ದೇಶದಿಂದ ಬಂದಿರುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ನಂತರ ನಿವೃತ್ತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೆ.ವಿ. ವೆಂಕಟಾಚಲಪತಿ ಮಾತನಾಡಿ, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಸೇವೆಯನ್ನ ಆರಂಭಿಸಿದೆ. ಆ ಸಮಯದಲ್ಲಿಯೇ ಶ್ರೀ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಪ್ರಚಲಿತವಾಗಿತ್ತು. ಈ ದೇವಸ್ಥಾನದ ಪ್ರಾಮುಖ್ಯತೆ ಏನೆಂದರೆ, ತಿಪ್ಪೇರುದ್ರಸ್ವಾಮಿಯಾಗಿದ್ದರೂ ಈ ಭಾಗದ ಜನರ ದೃಷ್ಟಿಯಲ್ಲಿ ಆರಾಧ್ಯ ದೇವರು. ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ದೈವಂ ಮಾನಸ ರೂಪೇಣ ಎನ್ನುವ ಹಾಗೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಡೆದುಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಿವೃತ್ತ ವಿಷಯ ಪರೀಕ್ಷಕರು ಉಪನಿರ್ದೇಶಕರ ಕಚೇರಿ ಚಿತ್ರದುರ್ಗ ಜಿಲ್ಲೆ ಎಚ್.ಎಂ. ಬಸವರಾಜ್, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಳ್ಳಕೆರೆ ಪಿ. ರಾಮಯ್ಯ, ಟಿ. ತಿಪ್ಪೇಸ್ವಾಮಿ ರೆಡ್ಡಿ, ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ವೆಂಕಟೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ನೇರಲಗುಂಟೆ, ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷ ಹಾಗೂ ಚಳ್ಳಕೆರೆಯ ಗುರುಭವನದ ಅಧ್ಯಕ್ಷ ಇವರಿಗೆ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಶುಭ ಕೋರಲಾಯಿತು. ಇನ್ನು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರಡಿಹಳ್ಳಿ ಹೊಸೂರು ಬಡಾವಣೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎನ್. ಮಹಾಂತೇಶ್ ಉಪಸ್ಥಿತರಿದ್ದರು. ವರದಿ ಕೆ.ಟಿ. ಓಬ್ಳೇಶ್, ನಲಗೇತನಹಟ್ಟಿ. ಅವಧಿ ಸೇವೆ ಭಾಳ ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ. ನಾನು ನನ್ನ ಫ್ಯಾಮಿಲಿ ನನಗೆ ಇದು ವಿಶೇಷವಾದಂತಹ ಒಂದು ಪುಣ್ಯಕ್ಷೇತ್ರ ಅನ್ನುವಂತಹ ಭಾವನೆ ಯಾವತ್ತೂ ಮನಸ್ಸಿನಲ್ಲಿ ಇದೆ. ನಾವು ನಡ್ಕೊತಾ ಇರೋದ್ರಾಗ ಭಾಳಷ್ಟು ಒಳ್ಳೆಯದು ನಮ್ಮ ಮನೆಯಾಗಿದೆ. ಆಮೇಲೆ ನನ್ನ ಅವಧಿಯಲ್ಲಿ ಈ ದೇವಸ್ಥಾನದ ಇದರಲ್ಲಿ ನಾನು ದರ್ಶನ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಸಮಸ್ಯೆಗಳಿಂದ ನನ್ನ ಆಡಳಿತದಲ್ಲಿ ಅಥವಾ ನನ್ನ ಖಾಸಗಿ ಜೀವನದಲ್ಲಿಯೂ ಅಷ್ಟೇ ಏನು ಇದು ದೇವರು ಎಲ್ಲ ರೀತಿ ಇದನ್ನು ನಡೆಸ್ಕೊಟ್ಟಿದೆ ಅಂತ ಹೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ. ಇವತ್ತು ವಿಶೇಷವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿದೆ ಸರ್. ಇವತ್ತಿನ ಕಾರ್ಯಕ್ರಮದ ಏನು ಸರ್ ವಿಶೇಷ? ಇವತ್ತು ಈ ಚಳ್ಳಕೆರೆ ತಾಲೂಕಿನ ಮುಖ್ಯೋಪಾಧ್ಯಾಯರ ಸಭೆ, ಆ ಸಭೆಯಲ್ಲಿ ಮುಖ್ಯೋಪಾಧ್ಯಾಯರನ್ನು ಕುರಿತು ಪ್ರಚಲಿತ ಶಿಕ್ಷಣದ ಪರಿಸ್ಥಿತಿ, ಅದಕ್ಕೆ ನಾವು ಕಂಡುಕೊಳ್ಳಬಹುದಾದ ಸಮಾಧಾನಗಳು, ಹಾಗೆ ಮುಂದಿನ ಭವಿಷ್ಯದ ಶಿಕ್ಷಣದ ಭವಿಷ್ಯದ ಬಗ್ಗೆ ವಿಚಾರ ಮಂಥನ ಮಾಡುವಂತಹ ಒಂದು ಉದ್ದೇಶ, ಅದಕ್ಕೋಸ್ಕರ ಬಂದಿದ್ದೀವಿ. ವೆಂಕಟಾಚಲಪತಿ ಅವರು ಇಲ್ಲಿ DDPA ಆಗಿದ್ದರು. ಅವರೂ ಸೀನಿಯರ್ ಆಫೀಸರಾಗಿ ರಿಟೈರ್ ಆದರು. ಅವರೂ ಇವತ್ತು ಅವರು ಮಾತಾಡಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಅವರು ನಾಲ್ಕು ಮಾತಾಡಿದ್ದಾರೆ. ಎಚ್.ಎಂ. ಬಸವರಾಜು ಅವರು ಕೂಡ ಮಾತಾಡ್ತಾರೆ. ತಿಪ್ಪೇಸ್ವಾಮಿ ರೆಡ್ಡಿ ಅವರು ಇವರೆಲ್ಲರೂ ಒಟ್ಟಿಗೆ ಬಂದಿದ್ದಾರೆ. ನಾನಿಲ್ಲಿ ಬಹುಶಃ 98ನೇ ಇಸ್ವಿನಲ್ಲಿ ಇಲ್ಲಿ ಉಪನಿರ್ದೇಶಕರಾಗಿ ಬಂದೆ. ಆ ಸಮಯದಲ್ಲಿ ರಿಕ್ರೂಟ್ಮೆಂಟ್ ಒಂದು
ಮಾಡಬೇಕಾಗಿತ್ತು. ಇಲ್ಲಿ ನಾನು ಬಂದ ಮೇಲೆ ಒಂದು 2-3 ರಿಕ್ರೂಟ್ಮೆಂಟ್ ಮಾಡಿದ್ದೀನಿ ಇಲ್ಲಿ ಜಿಲ್ಲೆಯಲ್ಲಿ. ಮುಖ್ಯವಾಗಿ ದೇವಸ್ಥಾನದ ಒಂದು ಕೀರ್ತಿ ಆವಾಗಲೇ ಪ್ರಚಲಿತವಾಗಿ, ಈಗ ಇಲ್ಲಿ ಮುಖ್ಯವಾಗಿ ಇದರ ಪ್ರಾಮುಖ್ಯತೆ ಏನು ಅಂತಂದರೆ, ಸಿದ್ದೇಶ್ವರ ಸ್ವಾಮಿ ಯಾರಿದ್ರು ಅವರು ಇಲ್ಲಿರ್ತಕ್ಕಂಥ ಲೋಕಲ್ ಪೀಪಲ್ ಯಾರಿದ್ದಾರೆ ಅವರ ದೃಷ್ಟಿಯಲ್ಲಿ ದೇವರೇ, ಇನ್ನೇನಲ್ಲ. ಈ ನಮ್ಮ ಹಿಂದೂ ಇದರ ಪ್ರಕಾರ ದೈವಂ ಮಾನುಷ ರೂಪೇಣ, ದೇವರು ಅಂತಕ್ಕಂಥವ್ರು